ಗುಡ್ ಮಾರ್ನಿಂಗ್. ಎಲ್ಲರದು ಕಾಫಿ ಆಯ್ತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಕೆಲಸ ಮಾಡಿದೆ ಅಂತ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು 2 ಅವರ್ ಲೈವ್ ಮಾಡಿದೆ. ಆಮೇಲೆ ಸಾಂಬಾರಿತ್ತು, ಭಾನುವಾರದ್ದು ಚಿಕನ್ ಸಾಂಬಾರು, ಅದಕ್ಕೆ ಮುದ್ದೆ ಅನ್ನ ಮಾಡಿದೆ. ಮಾಡಿ ಇಟ್ಬಿಟ್ಟು ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಮಾವ 3 ಜನನು ತೋಟದ ಹತ್ರ ಹೋಗಿದ್ದಾರೆ. ಏನಕ್ಕಪ್ಪ ಅಂದ್ರೆ ಸಪೋಟ ಕೀಳಕ್ಕೆ ಹೋಗಿದ್ದಾರೆ. ಇವಾಗ ನಾನು ಹೋಗ್ಬೇಕು, ಹೋಗ್ತಾ ಇದ್ದೀನಿ. ಸ್ವಲ್ಪ ಪೋಸ್ಟ್ ಆಫೀಸ್ ಹತ್ರ ನೆನ್ನೆ ಹೋಗಿದ್ದೆ, ನೆನ್ನೆ ಬೆಳಗ್ಗೆ ಹೋಗಿದ್ದೆ, ನೆನ್ನೆ ಸಾಯಂಕಾಲ ಹೋಗಿದ್ದೆ. ಸರ್ವರ್ ಇಲ್ಲ ಅಂತ ಹೇಳಿದ್ರು. ಇವಾಗ ಬನ್ನಿ ಅಂತ ಹೇಳಿದ್ದಾರೆ ಇವತ್ತು. ಹೋಗಿ ಇವತ್ತು ಕೊಡ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅದ್ಯಾವುದೋ ಒಂದು ಮೈಕ್ ತಗೊಂಬಂದಿದೆ, ಅದು ಯಾಕೋ ಕ್ಲಿಯರೆನ್ಸು ಬರ್ತಾ ಇಲ್ಲ. ಅದಕ್ಕೋಸ್ಕರ ಅದು ವಾಪಸ್ ಕೊಟ್ಬಿಟ್ಟು ಮುಂಚೆ ತಂದಿದ್ದೇನೆ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅದು ಬೇರೆ ನನ್ನ ಮಗಳಿಗೆ ನೋಡಿ, ನನ್ನ ಮಗಳಿಗೆ ಯಾಕೋ ಹುಷಾರಿಲ್ವಂತೆ, ಸ್ವಲ್ಪ ತಲೆ ಸುತ್ತಂತೆ. ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರೋಣ. ಅಲ್ಲೇನೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲೇನೆ ಚೆನ್ನಾಗಿ ನೋಡ್ತಾರೆ ಮೇಡಮು. ಯಾಕಂದರೆ ನಮ್ದು ESI ಇದೆಯಲ್ಲ, ನಮ್ಮ ಮನೆಯವರು ಕೆಲಸ ಮಾಡ್ತಾವೆ, ಅದಕ್ಕೆ ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ಅಲ್ಲೇ ತೋರಿಸ್ಕೊಂಬರೋಣ, ಚೆನ್ನಾಗಿ ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತೋರಿಸ್ಕೊಂಬಂದು ಅವರು ಸಪೋಟ ಕೀಳ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗ್ಬೇಕು ನಾನು. ಯಾಕಂದರೆ ನಮ್ಮ ಮಾವ ಬೈತಾರೆ, ಇಂಥದಕ್ಕೆ ಏನು ಮಾಡ್ತಿದ್ದೆ, ಮನೆ ತಾವು ಸೇರ್ಕೊಂತಾಳೆ ಅಂತ ಹೇಳ್ಬಿಟ್ಟು ಬೈತಾರೆ. ಅದಕ್ಕೋಸ್ಕರ ಸಪೋಟ ಕೀಳಕ್ಕೆ ಹೋಗ್ತೀವಿ. ಅಲ್ಲಿ ನೋಡೋಣ ಎಷ್ಟು ಸಪೋಟ ಕೀಳ್ತೀವಿ ಅಂತ ಹೇಳ್ಬಿಟ್ಟು ನೋಡಿ, ಅಲ್ಲೊಂದು ಏನು ಮಾಡಿದೆ, ಎಷ್ಟು ಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಏನು ಕೆಲಸ ಅಂತ ಅಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಬಂದಿದ್ದು ನಾನು, ನನ್ನ ಮಗ, ಆಮೇಲೆ ನಮ್ಮ ಮನೆಯವರು, ನಮ್ಮ ಮಾವ ಎಲ್ಲರೂ ಬಂದಿದ್ದು. ನನ್ನ ಮಗನ ನೋಡಿ ಕೈ ತೋರಿಸು, ಕೈಯೆಲ್ಲ ಅಂಟು ಮಾಡ್ಕೊಂಡವನು. ಕಾಣಿಸಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸಪೋಟಕ್ಕಿತ್ತು ನೋಡಿ, ಈ ಮರ, ಆಮೇಲೆ ಈ ಮರ, ಆಮೇಲೆ ಆ ಕಡೆ ಇನ್ನೊಂದು ಮರ ಅದಾಗೆ ಕಿತ್ತು ನಾನು ಎಲ್ಲ ಆಯ್ಕೊಂಡು ಒಂದು 3 ಚೀಲ ಆಗಿದ್ದಾವೆ. ಇವಾಗ ಮನೆ ಕಡೆಗೆ ಹೋಗ್ಬೇಕು. ಇವಾಗೆಲ್ಲ ಹೊತ್ಕೊಂಡೋಗಿ ಅಲ್ಲಿ ಇಕ್ಕಿದ್ವಿ. ಇಲ್ಲಿ ನಾವು ತೋಟ ಕೊಟ್ಟಿದ್ದೀವಲ್ಲ, ಅವರೇ ನಾವು ಅಂಗಡಿಗೆ ಎತ್ಕೊಂಡು ಹೋಗ್ತೀವಿ, ಇಲ್ಲೇ ಇಡ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಅಲ್ಲೇ ನಮ್ಮದು ಹಲಸಿನ ಮರ ಇದೆ, ಅಲ್ಲೇ ಇಟ್ಟಿದ್ದೀವಿ. ಅವರು ಎತ್ಕೊಂಡು ಹೋಗ್ತಾರಂತೆ. ತಿರ್ಗಾ ನಾವು ಇಲ್ಲಿಂದ ಮನೆಗೆ ಹೋಗಿ ಒರೆಸಿ ಕೊಡೋಷ್ಟೊತ್ತಿಗೆ ಇನ್ನು ಜಾಸ್ತಿ ಅವೆ ಸಪೋಟ. ಅದಕ್ಕೆ ಅವರೇ ಎತ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಇಲ್ಲೇ ತೋಟದವೇ ಕಿತ್ತು ಇಷ್ಟೊತ್ತಾಯ್ತು ನೋಡ್ರಿ. ಬೆಳಗ್ಗೆ ನಾನು ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಕೆಲಸ ಮುಗಿಸ್ಕೊಂಡು ಬಂದು ಸಪೋಟ ಎಲ್ಲ ಹಾಯ್ಕೊಂಡು ಹೋಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನೆಕ್ಸ್ಟ್ ಇನ್ನೇನು ಕೆಲಸ ಅಂತ ಅಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ತೋಟದ ಹತ್ರ ಇದು ಏನಪ್ಪ, ತೆಂಗಿನಕಾಯಿ ಕೀಳೋಕ್ಕೆ ಇದು ರೋಟಿಗಳನ್ನ ತಗೊಂಬ ಅಂತ ಹೇಳಿದ್ರು ನಮ್ಮ ಮಾವ. ತರೋಣ ಅಂತ ಬಂದರೆ ಫ್ರೆಂಡ್ಸ್, ರೋಟಿಗಣ ನನಗಿಂತ ಉದ್ದ ಅದೇ. ಎಷ್ಟು ಉದ್ದ ಅದೇ ತೋರಿಸ್ತೀನಿ ನೋಡಿ ಒಂದ್ಸಲಿ. ನೋಡಿ ಫ್ರೆಂಡ್ಸ್, ಮೇಲ್ಗಂಟ ಐತೆ. ಏನು ನಾವು ತಗೊಂಡೋಗಿ ಇದನ್ನು ಎತ್ಕೊಂಡೋಗಿ ಕೀಳೋದು. ನನ್ನ ಮಗ ಮೇಲೆ ಕೆಳಗೆ ನೋಡ್ತಾವನ್ನೇ ಎತ್ಕೊಂಡೋಗಕ್ಕೆ. ಇವಾಗ ಎತ್ಕೊಂಡೋಗಿ ಬಂದಿದ್ದೀವಿ. ನೆಕ್ಸ್ಟ್ ಕೆಲಸ ತೆಂಗಿನಕಾಯಿ ಕೀಳೋದು. ನೆಕ್ಸ್ಟ್ ಕೆಲಸ ಏನು ಅಂತ ಹೇಳ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ, ಸಪೋಟನ ಕಿತ್ಕೊಂಡು 4 ಚೀಲ ಸಿಕ್ಕಿದ್ದು ಚಿಕ್ಕ ಚೀಲದಲ್ಲಿ. ಅವನ್ನ 2 ಚೀಲ ಅಲ್ಲಿ ನಮ್ಮ ಹೊಲ ತೋಟ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಕೊಟ್ಟು, ಇನ್ನೊಂದು ಚೀಲ ನಮ್ಮ ಅಣ್ಣ ತಮ್ಮದಿರಿಗೆ ಕೊಟ್ಟು, ಆಮೇಲೆ ಸಾಕು ಒಂದೇ ಚೀಲ, ಇನ್ನೊಂದು ಚೀಲ ಅಲ್ಲೇ ಇಡ್ರಿ, ಆಮೇಲೆ ನಾಳೆ ನಾಡ್ದು ಇಸ್ಕೊತೀನಿ ಅಂತ ಹೇಳಿದ್ರು. ಆಮೇಲೆ ನಾವು ಅಲ್ಲೇ ಇಟ್ಬಿಟ್ಟು ಮನೆ ತಕ್ಕ ಬಂದಾದಮೇಲೆ ಒಂದು ಚೀಲ ತಗೊಂಬಂದು, ಇನ್ನೊಂದು ಚೀಲ ಹಂಗೆ ಐತಿ, ಇಲ್ಲಿ ಮನೆ ಹತ್ರ ಯಾರಿಗೋ ಬೇಕಂತೆ ಕೊಡ್ತೀನಿ. ಅದಾದಮೇಲೆ ನಮ್ಮ ಅಣ್ಣ ತಮ್ಮದಿರೇ ಹುಲ್ಲು ತಗೊಂಡಿದ್ರು. ಹುಲ್ಲು ಬಂದು ಕಟ್ಟಕ್ಕೆ ಬಂದಿದ್ರು. ಬಾ ಒಂದು 5 ನಿಮಿಷ ಕಟ್ಟೋಣ ಅಂತ ಹೇಳಿದ್ರು. ನೋಡಿ ಹೊಲದಲ್ಲಿ ಕಾಣಿಸ್ತಿದ್ಯಾ ಹುಲ್ಲು ಕಟ್ಟಿಕಿದ್ರೆ. ನಾನು ಹೋಗಿದ್ದೆ ಸ್ವಲ್ಪ ಕುಡಿಕೋಕ್ಕೆ. ಹೋಗಿ ಇದು ಏನಪ್ಪ ಹಗ್ಗ ಖಾಲಿ ಆಗ್ಬಿಟ್ಟಿತ್ತು. ನೆನಕೊಂಡು ತಂದಿದ್ರು ಹಗ್ಗ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಕಟ್ಟಿ ಇವಾಗ ಹಗ್ಗ ತರೋಕ್ಕೆ ನಮ್ಮ ರುದ್ರಣ್ಣನ ಮಗ ಹೋದರು. ಇವಾಗ ನಾನು ನಮ್ಮ ಮನೆಯವರು ಇಲ್ಲಿ ತೆನೆ ಹಾಕಿದ್ವಲ್ಲ,
ಇಬ್ರೂ ಇವಾಗ ಟಾರ್ಪಲ್ ಹಾಕೋಣ ಅಂತ ಹೇಳಿ ಮೇಲೆ ಬಂದಿದ್ದೀವಿ. ಇವಾಗ ಟಾರ್ಪಲೆಲ್ಲ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಹುಲ್ಲು ಕಟ್ಟೋದಿದೆ, ಕಟ್ಬಿಟ್ಟು ಮೇಕೆ ಎಲ್ಲ ಒಳಗೆ ಕಟ್ಟಿ ಟೀ ಕಾಯಿಸಿ ಇನ್ನೊಂದು ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ಮುದ್ದೆ ಅನ್ನ ಮಾಡಬೇಕು. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.